ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನಮ್ಮ ಹೆಸರು ಮಾತ್ರ ಬದಲಾಗಿದೆ, ಆದರೆ ನಮ್ಮ ಧ್ಯೇಯ, ಧೋರಣೆ, ಸಿದ್ಧಾಂತ ಯಾವುದೂ ಬದಲಾಗಿಲ್ಲ. ನಿಮ್ಮ ಮನರಂಜನೆ, ಮನೋವಿಕಾಸ ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ನಾವು ನಿರಂತರವಾಗಿ ಅಧ್ಯಯನಶೀಲರಾಗಿ ಸ್ವಾರಸ್ಯಕರವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತೀವಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿದರೆ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಅದನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ. ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಕೂಡ ಸಂಚಿಕೆಗಳನ್ನು ಹಂಚ್ಕೊಳ್ಳಿ. ಜೊತೆಗೆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆ ಮಾಡಿದಾಗ ನಮ್ಮ ಸಂಚಿಕೆಗಳು ಹೆಚ್ಚು ಜನರನ್ನು ತಲುಪುತ್ತೆ. ಇನ್ನು ಎಂದಿನಂತೆ ನಾವು ನಿಮಗೆ ಮೌಲ್ಯಪೂರ್ಣವಾದ ಸಂಚಿಕೆಗಳನ್ನು ಉಣಬಡಿಸೋದಕ್ಕೆ ಆರ್ಥಿಕವಾಗಿ ಕೂಡ ನಮ್ಮೊಂದಿಗೆ ಸಹಕಾರ ನೀಡಿ ಅಂತ ಹೇಳಿ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತು 1976ರಲ್ಲಿ ಬಿಡುಗಡೆಯಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿದ್ದ ರಾಜ ನನ್ನ ರಾಜ ಚಿತ್ರವನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಇವತ್ತು ಜೂನ್ ತಿಂಗಳ 4ನೇ ತಾರೀಕು 1976ನೇ ಇಸ್ವಿ ಇದೇ ದಿನ ಆ ಚಿತ್ರ ಬಿಡುಗಡೆಯಾಯಿತು. ಅಂದರೆ ಇವತ್ತು ಅದರ 50ನೇ ವರ್ಷಾಚರಣೆ ನಡೀತಾ ಇದೆ. ನೋಡಿ, 1976ರಲ್ಲಿ 35 ಕನ್ನಡ ಚಿತ್ರಗಳು ಬಿಡುಗಡೆಯಾಗುತ್ತೆ. ಅವುಗಳ ಪೈಕಿ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಚಿತ್ರಗಳು ಕೇವಲ 5 ಮಾತ್ರ. ಈಗಾಗಲೇ ಪ್ರೇಮದ ಕಾಣಿಕೆ, ಬಹದ್ದೂರ್ ಗಂಡು ಚಿತ್ರಗಳ ಕುರಿತಂತೆ ನಾವು ವಿಶೇಷ ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ. ಈಗ ಆ ವರ್ಷ ಬಿಡುಗಡೆಯಾದ ರಾಜ್ಕುಮಾರ್ ಅವರ 3ನೇ ಚಿತ್ರ ರಾಜ ನನ್ನ ರಾಜ ಕುರಿತಂತೆ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ಮುಂದೆ ಬಿಡುಗಡೆಯಾದವು ಒಂದು ನಾನಿನ್ನ ಮರೆಯಲಾರೆ, ಇನ್ನೊಂದು ಬಡವರ ಬಂಧು. ಇಲ್ಲಿ ಕೆಲವು ವಿಶೇಷಗಳಿದೆ. ಶೋಲೆ ಚಿತ್ರದ ನಂತರ ಕಥೆಗಾರ ಜೋಡಿ ಸಲೀಂ ಜಾವೇದ್ ಅವರು ದಕ್ಷಿಣ ಭಾರತಕ್ಕೆ ಮೊದಲ ಬಾರಿ ಅಡಿ ಇಟ್ಟಿದ್ದು ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ 1976ರಲ್ಲಿ. ಅದೇ ವರ್ಷ ಅವರು ಕಥೆ ಬರೆದ ಮತ್ತೊಂದು ಚಿತ್ರ ರಾಜ ನನ್ನ ರಾಜ ಕೂಡ ತೆರೆ ಕಾಣುತ್ತೆ. ಇನ್ನು ನಾಯಕಿಯರ ವಿಚಾರಕ್ಕೆ ಬಂದರೆ ಪ್ರೇಮದ ಕಾಣಿಕೆ, ಬಹದ್ದೂರ್ ಗಂಡು ಹಾಗೂ ರಾಜ ನನ್ನ ರಾಜ 3 ಚಿತ್ರಗಳಲ್ಲಿ ಆರತಿಯವರು ಕಾಣಿಸ್ಕೊಂಡಿದ್ದಾರೆ. ಪ್ರೇಮದ ಕಾಣಿಕೆ ಚಿತ್ರದ ರೀತಿಯಲ್ಲಿಯೇ ರಾಜ ನನ್ನ ರಾಜ ಕೂಡ ಒಂದು ಕುತೂಹಲಭರಿತವಾದ ಕಥೆ. ಇಲ್ಲಿ ಚಿತ್ರದ ನಾಯಕಿ ಗೀತಾ ಒಬ್ಬ ಹಠಮಾರಿ ಹೆಣ್ಣು. ತಂದೆ ಇಲ್ಲದ ಆಕೆಯನ್ನು ಚಿಕ್ಕಪ್ಪ ತಿರುಮಲರಾಯರು ಬಹಳ ಜತನದಿಂದ ಸಾಕಿರ್ತಾರೆ. ಆಕೆ ಮದುವೆಯ ವಯಸ್ಸಿಗೆ ಬಂದಾಗ, ಮದುವೆಯ ಪ್ರಸ್ತಾಪ ಬಂದಾಗ ಆಕೆ ನನಗಿಷ್ಟವಾದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ತಿರುಮಲರಾಯರಿಗೆ ಆಕೆಯ ಸ್ವಭಾವ ಗೊತ್ತಿದ್ದರಿಂದ ಆಯಿತು ಹಾಗೆ ಮಾಡಮ್ಮ ಅಂತ ಹೇಳ್ತಾರೆ. ಆಕೆ ಮೂರ್ತಿ ಎನ್ನುವ ಒಬ್ಬ ಯುವಕನನ್ನು ಪ್ರೀತಿಸ್ತಾಳೆ. ಇಲ್ಲಿ ಗೀತಾ ಪಾತ್ರವನ್ನು ಅಭಿನಯಿಸಿರುವವರು ಆರತಿಯವರು, ಮೂರ್ತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಚಂದ್ರಶೇಖರ್ ಅವರು, ತಿರುಮಲರಾಯರಾಗಿ ಕಾಣಿಸ್ಕೊಂಡಿರುವವರು ಅಶ್ವಥ್ ಅವರು. ಮೂರ್ತಿಯ ಜೊತೆ ಗೀತಾಳ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಇಬ್ಬರು ಒಟ್ಟಿಗೆ ಸುತ್ತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ರಾಜ ಎನ್ನುವ ಒಬ್ಬ ಯುವಕ ಪದೇ ಪದೇ ಅವರ ನಡುವಿನಲ್ಲಿ ಕಾಣಿಸ್ಕೊಂಡು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಮ್ಮದು ಜನ್ಮ ಜನ್ಮಾಂತರದ ಸಂಬಂಧ ಅಂತ ಕತೆ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಆ ಪಾತ್ರವನ್ನು ರಾಜ್ಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ. ಗೀತಾಳಿಗೆ ಇದರಿಂದ ಬಹಳ ಕಿರಿಕಿರಿ ಆಗುತ್ತೆ. ಮೂರ್ತಿಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ. ಆದರೆ ಎಲ್ಲಿ ಹೋದರೂ ರಾಜ ಅವರ ಬೆನ್ನು ಬಿಡೋದೇ ಇಲ್ಲ. ಒಂದು ಹಂತದಲ್ಲಿ ರಾಜ ನಿನ್ನ ನಡುವಿನ ಪ್ರೇಮ 200 ವರ್ಷಗಳ ಹಿಂದಿಂದು, ಇದಕ್ಕೆ ಬೇಕಾದರೆ ನಿನಗೆ ಪುರಾವೆಯನ್ನು ತೋರಿಸ್ತೀನಿ ಅಂತ ಆಕೆಯನ್ನು ಒಂದು ಹಳೆಯ ಕಟ್ಟಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪಾಳು ಬಿದ್ದ ಒಂದು ಮನೆಯಲ್ಲಿ ಒಂದು ಹಳೆಯ ತೈಲ ಚಿತ್ರವನ್ನು ತೋರಿಸಿದಾಗ ಆಕೆ ಗೊಂದಲಕ್ಕೆ ಬೀಳ್ತಾಳೆ. ಪದೇ ಪದೇ ತನ್ನ ಪ್ರೇಮಿಯ ಬೆನ್ನು ಹತ್ತಿರುವ ಈ ಯುವಕನಿಂದ ಕಿರಿಕಿರಿಗೊಳಗಾದ ಮೂರ್ತಿ ಕೂಡ ಆತನನ್ನು ಕೊಲೆ ಮಾಡುವ ಒಂದು ಸಂಚನ್ನು ರೂಪಿಸ್ತಾನೆ. ಜೊತೆಗೆ ಗೀತಾಳನ್ನು ಮಾನಭಂಗ ಮಾಡುವುದಕ್ಕೆ ಕೂಡ ಮುಂದಾಗ್ತಾನೆ. ಅದಕ್ಕಾಗಿ ಒಬ್ಬ ದುರುಳನ ಸ್ನೇಹವನ್ನು ಸಂಪಾದಿಸಿ ಅವನ ಸಹಾಯವನ್ನು ಕೂಡ ತಗೊಂಡಿರ್ತಾನೆ. ಈ ವಿಚಾರಗಳೆಲ್ಲ ಗೀತಾಗೆ ಗೊತ್ತಾಗೋ ಹೊತ್ತಿಗೆ ಸರಿಯಾಗಿ ಮೂರ್ತಿ ಆಕೆಯನ್ನು ಬಂಧನದಲ್ಲಿಟ್ಟಿರ್ತಾನೆ. ರಾಜ ಅಲ್ಲಿಗೂ ಕೂಡ ಬರ್ತಾನೆ. ಅಲ್ಲಿ ರಾಜನ ತಂಗಿ ಗೌರಿಯನ್ನು ಕೆಡಿಸಿ ಒಂದು ಮಗುವನ್ನು ಆಕೆಗೆ ದಯಪಾಲಿಸಿ ಆಕೆಗೆ ಮೋಸ ಮಾಡುವ ಸನ್ನಾಹದಲ್ಲಿದ್ದ ಮೂರ್ತಿಯನ್ನು ಕೊನೆಗೂ ಸದೆ ಬಡಿದು ಎಲ್ಲವೂ ಸುಖಾಂತವಾಗಿ ಕೊನೆಗೊಳ್ಳುವ ರೀತಿಯಲ್ಲಿ ಆ ಚಿತ್ರದ ಕಥೆಯನ್ನು ಸಲೀಂ ಜಾವೇದ್ ಅವರು ಬರೆದಿದ್ದಾರೆ. ಅದನ್ನು ಎ.ವಿ. ಶೇಷಗಿರಿರಾವ್ ಅವರು ಅಷ್ಟೇ ಸಮರ್ಥವಾಗಿ ತೆರೆಯ ಮೇಲೆ ತಂದಿದ್ದಾರೆ. 200 ವರ್ಷಗಳ ಪ್ರೇಮದ ಕಥೆಯನ್ನು ಹೇಳಿಕೊಂಡು ರಾಜ ಯಾಕೆ ಗೀತಾಳ ಬೆನ್ನು ಬಿದ್ದಿದ್ದ ಅನ್ನೋದಕ್ಕೆ ಕಾರಣ ಕೊನೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಮೂರ್ತಿಯನ್ನು ಬೆನ್ನು ಹತ್ತಿ ಬಂದಿರುವ ಆತ ತನ್ನ ತಂಗಿಯ ಬಾಳಿಗೆ
ಒಂದು ನ್ಯಾಯವನ್ನು ದೊರಕಿಸಿಕೊಡುವ ಸಲುವಾಗಿ ಈ ರೀತಿಯ ಒಂದು ತಂತ್ರವನ್ನು ಹೂಡಿರ್ತಾನೆ. ಕೊನೆಗೆ ಮೂರ್ತಿ ಕೂಡ ಮನಃಪರಿವರ್ತನೆಯಾಗಿ ಗೌರಿಯನ್ನು ಮದುವೆ ಆಗ್ತಾನೆ. ಎಂದಿನಂತೆ ರಾಜ ಹಾಗೂ ಗೀತಾ ಅವರು ಕೂಡ ಒಂದಾಗುವುದರೊಂದಿಗೆ ಚಿತ್ರ ಮುಗಿಯುತ್ತೆ. ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಜಿ ಕೆ ವೆಂಕಟೇಶ್ ಅವರು ಮಾಡಿದ್ದಾರೆ. 5 ಸುಂದರವಾದ ಹಾಡುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಎ ವಿ ಶೇಷಗಿರಿರಾವ್ ಅವರ ನಿರ್ದೇಶನ ಅಂದರೆ ಎಲ್ಲ ರೀತಿಯ ಮಸಾಲೆಗಳು ಇದ್ದೇ ಇರ್ತವೆ. ಇಲ್ಲಿ ಕೂಡ ಹೊಡೆದಾಟ, ಮಾದಕ ದೃಶ್ಯಗಳು ಎಲ್ಲವೂ ಇದ್ದವು. ಆದರೆ ಈ ಚಿತ್ರ ಬಿಡುಗಡೆಯಾಗಿದ್ದು 1976ರಲ್ಲಿ. 1975ರಲ್ಲೇ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಲಾಗಿದ್ದರಿಂದಾಗಿ ಸಿನಿಮಾ ಕೂಡ ಅದರಿಂದ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿತು. ಸೆನ್ಸಾರ್ ಬೋರ್ಡ್ನವರ ಕೆಂಗಣ್ಣಿಗೆ ಗುರಿಯಾಗಿ ಅನೇಕ ಚಿತ್ರಗಳು ಬಿಡುಗಡೆಯಾಗಲಿಲ್ಲ. ಇನ್ನು ಅನೇಕ ಚಿತ್ರಗಳಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳಾದವು. ಇಂದಿರಾ ಗಾಂಧಿಯವರು ಹೇರಿದ ಈ ಒಂದು ತುರ್ತು ಪರಿಸ್ಥಿತಿಯ ಪರಿಣಾಮ ಕನ್ನಡ ಚಿತ್ರರಂಗಕ್ಕೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಯಿತು. ಆದರೆ ರಾಜಾ ನನ್ನ ರಾಜ ಚಿತ್ರಕ್ಕೆ ನೇರವಾಗಿ ಸಾಕಷ್ಟು ಹೊಡೆತ ಬಿತ್ತು. ಯಾಕೆಂದರೆ ಯಾವುದೇ ಚಿತ್ರದಲ್ಲಿ 6ಕ್ಕಿಂತ ಹೆಚ್ಚು ಆ್ಯಕ್ಷನ್ ಸನ್ನಿವೇಶಗಳು ಇರಬಾರ್ದು, ಅವು ಕೂಡ 90 ಸೆಕೆಂಡುಗಳ ಅವಧಿಯನ್ನು ಮೀರಬಾರ್ದು ಅನ್ನುವಂಥ ಒಂದು ನಿಯಮಾವಳಿಯನ್ನು ಸೆನ್ಸಾರ್ ಮಂಡಳಿ ಹೊಂದಿದ್ದರಿಂದಾಗಿ ಈ ಚಿತ್ರದಲ್ಲಿ 2 ಹೊಡೆದಾಟದ ದೃಶ್ಯಗಳನ್ನು ಕತ್ತರಿಸಿ ಹಾಕಲಾಯಿತು. ಜೊತೆಗೆ ಆರತಿಯವರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದ ಒಂದು ಮಾದಕವಾದ ಹಾಡಿಗೆ ಕೂಡ ಕತ್ತರಿಯನ್ನು ಹಾಕಲಾಯಿತು. ಇನ್ನು ಯಾವುದೇ ಚಿತ್ರದಲ್ಲಿ ಮದ್ಯದ ಬಾಟಲಿ ಕಾಣಿಸ್ಕೊಂಡ್ರೆ, ರಕ್ತ ಕಾಣಿಸ್ಕೊಂಡ್ರೆ ಅದನ್ನು ಮಾಸ್ಕ್ ಮಾಡಬೇಕು ಅನ್ನುವಂಥ ಒಂದು ನಿಯಮವನ್ನು ಕೂಡ ಸೆನ್ಸಾರ್ನವರು ವಿಧಿಸಿದರು. ಕೊನೆಗೆ ವಿಧಿ ಇಲ್ಲದೆ ಈ ಚಿತ್ರದಲ್ಲಿ ಆ ಫೈಟಿಂಗ್ ಸನ್ನಿವೇಶಗಳನ್ನು ಕೇವಲ ಸ್ಟಿಲ್ ಫೋಟೋಗಳ ಮೂಲಕ ತೋರಿಸ್ತಾರೆ. ಆದರೆ ಆ ಒಂದು ಮಾದಕ ಹಾಡನ್ನು ಚಿತ್ರದಲ್ಲಿ ಕತ್ತರಿಸಿ ಹಾಕಿದ್ರಿಂದ ಅಬ್ಬಯ್ಯ ನಾಯ್ಡು ಅವರು ಮತ್ತೊಮ್ಮೆ ಶಿಂಷಾಗೆ ತೆರಳಿ ಬೇರೆ ರೀತಿಯಲ್ಲಿ ಆ ಹಾಡನ್ನು ಚಿತ್ರೀಕರಿಸಿ ಚಿತ್ರಕ್ಕೆ ಅಳವಡಿಕೆ ಮಾಡಿ ಬಿಡುಗಡೆ ಮಾಡ್ತಾರೆ. ಮುಂದೆ ನಿರ್ಮಾಪಕ ಅಬ್ಬಯ್ಯ ನಾಯ್ಡು ಅವರು ಸಾಕಷ್ಟು ಹೋರಾಟವನ್ನು ನಡೆಸಿ ಆ ಹೊಡೆದಾಟದ ಸನ್ನಿವೇಶಗಳನ್ನು ಮತ್ತೆ ಸಿನಿಮಾದಲ್ಲಿ ಸೇರಿಸೋದಕ್ಕೆ ಅನುಮತಿಯನ್ನು ಪಡೆದು ಬರ್ತಾರೆ. ಅದಾದ ಮೇಲೆ ಚಿತ್ರ ಮತ್ತಷ್ಟು ಜನಪ್ರಿಯವಾಗುತ್ತೆ. ಕನ್ನಡದ ಒಬ್ಬ ಪ್ರತಿಷ್ಠಿತ ನಿರ್ಮಾಪಕ ಅಬ್ಬಯ್ಯ ನಾಯ್ಡು ಅವರು ಒಬ್ಬ ಕಷ್ಟಜೀವಿ. ಕಟ್ಟಡ ನಿರ್ಮಾಣ ಕೆಲಸಗಾರರಾಗಿದ್ದ ಅಬ್ಬಯ್ಯ ನಾಯ್ಡು ಅವರು ಸಿನಿಮಾ ಹುಚ್ಚಿನಿಂದಾಗಿ ಚಿತ್ರರಂಗಕ್ಕೆ ಬರ್ತಾರೆ. ಅವರನ್ನು ಕುರಿತಂತೆ ನಾವು ಪ್ರತ್ಯೇಕ ಸಂಚಿಕೆಗಳನ್ನೇ ಮಾಡಿದ್ದೀವಿ. ಅಂಥ ಒಬ್ಬ ಕಷ್ಟಜೀವಿಗೆ ಅವರು ಕಾಲ್ ಶೀಟ್ ಕೇಳಿದಾಗ ರಾಜ್ಕುಮಾರ್ ಅವರು ಇಲ್ಲ ಅನ್ನೋದೇ ಅವರಿಗೆ ಕಾಲ್ ಶೀಟನ್ನು ಕೊಡ್ತಾರೆ. ಆದರೆ ಮೊದಲ ಬಾರಿ ಅವರು 1973-74ರಲ್ಲಿ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿದಾಗ ಯಾವುದೇ ಒಂದು ಕಾಲ್ ಶೀಟ್ ಖಾಲಿ ಇಲ್ಲದೇ ಇರೋದರಿಂದ ರಾಜಾಶಂಕರ್ ಅವರಿಗೆ ಕೊಡಮಾಡಲಾಗಿದ್ದ ಒಂದು ಕಾಲ್ ಶೀಟ್ ಜೊತೆಯಲ್ಲಿ ನೀವು ಸಹ ನಿರ್ಮಾಪಕರಾಗಿ ಅಂತ ಹೇಳ್ತಾರೆ. ಹಾಗಾಗಿ ತೆರೆಗೆ ಬಂದಿದ್ದು ಬಂಗಾರದ ಪಂಜರ ಚಿತ್ರ. ಆ ಚಿತ್ರಕ್ಕೆ ರಾಜಾಶಂಕರ್ ಹಾಗೂ ಅಬ್ಬಯ್ಯ ನಾಯ್ಡು ಇಬ್ಬರೂ ನಿರ್ಮಾಪಕರು. ಆದರೆ ಅಲ್ಲಿ ಅವರಿಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಒಂದಿಷ್ಟು ವಿವಾದಗಳು ಉಂಟಾಯಿತು. ಅದು ಪ್ರತ್ಯೇಕವಾಗಿ ಆ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಅದಾದ ಮೇಲೆ ಅಬ್ಬಯ್ಯ ನಾಯ್ಡು ಅವರು ಸ್ವತಂತ್ರವಾಗಿ ರಾಜ್ಕುಮಾರ್ ಅವರ ಚಿತ್ರವೊಂದನ್ನು ನಿರ್ಮಾಣ ಮಾಡಿದ್ದು ಇದೊಂದೇ ಚಿತ್ರ. ಮುಂದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಜನಪ್ರಿಯ ಚಿತ್ರಗಳನ್ನು ಮಾಡಿ ಹಣವನ್ನು ಹೆಸರನ್ನು ಗಳಿಸ್ತಾ ಹೋದರು. ರಾಜಾ ನನ್ನ ರಾಜ ಚಿತ್ರದಲ್ಲಿ ಸೆನ್ಸಾರ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಆ ಮಾದಕವಾದ ಹಾಡನ್ನು ಬಿಡೋದಕ್ಕೆ ಅಬ್ಬಯ್ಯ ನಾಯ್ಡು ಅವರಿಗೆ ಇಷ್ಟವಿರಲಿಲ್ಲ. ಅದನ್ನು ಮೊದಲ ಬಾರಿ ಚಿತ್ರೀಕರಿಸುವಾಗ ಕೂಡ ಬೇರೆ ಬೇರೆ ರೀತಿಯ ಘಟನೆಗಳು ನಡೆದಿದ್ದವು. ಇದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆದಂಥ ಒಂದು ಚಿತ್ರ. ಮುಂದೆ ಆ ಹಾಡನ್ನು ಶಿಂಷಾದಲ್ಲಿ ಚಿತ್ರೀಕರಣ ಮಾಡಿದ್ರು. ಆದರೆ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡುವಾಗ ಅಲ್ಲಿ ತಣ್ಣೀರಿನಿಂದ ತೊಯ್ದು ಪ್ರೇಮಿಗಳಿಬ್ಬರು ಹಾಡುವಂಥ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರಿಗೆ ನೆಗಡಿ ಕಾಣಿಸ್ಕೊಂಡಿದ್ದರಿಂದಾಗಿ ಚಿತ್ರ ಬೇಗ ಮುಗಿಬೇಕಾಗಿತ್ತು. ಹಾಗಾಗಿ ಈ ತಣ್ಣೀರಿನ ಸಹವಾಸವೇ ಬೇಡ ಅಂತ ಹೇಳಿ ಅಬ್ಬಯ್ಯ ನಾಯ್ಡು ಅವರು ದೊಡ್ಡ ದೊಡ್ಡ ಬಾಯ್ಲರ್ಗಳನ್ನು ತರಿಸಿ ನೀರನ್ನು ಕಾಯಿಸಿ ಪಂಪುಗಳ ಮೂಲಕ ಅದನ್ನು ಹಾಯಿಸುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ಚಿತ್ರೀಕರಣವನ್ನು ನೋಡೋದಕ್ಕೆ MGR ಅವರು ಬರ್ತಾರೆ. MGR ಹಾಗೂ ಲತಾ ಅವರು ಪಕ್ಕದ ಫ್ಲೋರ್ನಲ್ಲಿ ಒಂದು ಚಿತ್ರದ ಚಿತ್ರೀಕರಣಕ್ಕಾಗಿ ಬಂದಿರ್ತಾರೆ. ಅವರು ರಾಜ್ಕುಮಾರ್ ಅವರ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಎಂದಾಗ ಅಲ್ಲಿಗೆ ಬರ್ತಾರೆ. ಬಂದಾಗ ಅಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳನ್ನು ನೋಡಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾರೆ. ಅಂದರೆ ಕಲಾವಿದರಿಗೆ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ತಣ್ಣೀರಿನ ಬದಲು ಬಿಸಿ ನೀರನ್ನು ಹಾಯಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಿರಲ್ಲ, ನಿಜವಾಗಿಯೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಅಂತ ಅಬ್ಬಯ್ಯ ನಾಯ್ಡು ಅವರ ಬೆನ್ನು ತಟ್ತಾರೆ.
ಇದೇ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಕೂಡ ಪಕ್ಕದ ಫ್ಲೋರ್ನಲ್ಲಿರ್ತಾರೆ. ಅವರೂ ಸಹ ಬಂದು ರಾಜ್ಕುಮಾರ್ ಅವರ ಜೊತೆ ಕುಶಲೋಪರಿಯನ್ನು ಮಾತನಾಡಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿ ಹೋಗ್ತಾರೆ. ಯಾವಾಗ ನೋಡಿದ್ರೂ ಅವರು ರಾಜ್ಕುಮಾರ್ ಅವರನ್ನು ಮದುವೆ ಗಂಡು ಅಂತಲೇ ಕರೀತಾ ಇದ್ದರು. ಅಂದರೆ ನಮಗೆಲ್ಲ ವಯಸ್ಸಾಗ್ತಾ ಇದೆ, ಆದರೆ ನಿಮಗೆ ವಯಸ್ಸೇ ಆಗಲ್ಲ ಅಂತ ರಾಜ್ಕುಮಾರ್ ಅವರನ್ನು ರೇಗಿಸ್ತಾ ಇದ್ದರು. ಇವು ಸಂತೋಷಕರವಾದ ಘಟನೆಗಳಾದರೆ, ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆ ಹಾಡಿನ ಚಿತ್ರೀಕರಣ ನಡೀತಾ ಇದ್ದಾಗ ಒಂದು ಕೆಟ್ಟ ಘಟನೆ ಕೂಡ ನಡೆಯುತ್ತೆ. ಪ್ರೀಮಿಯರ್ ಸ್ಟುಡಿಯೋನ ಮತ್ತೊಂದು ಫ್ಲೋರ್ನಲ್ಲಿ ಬಿಳಿ ಹೆಂಡತಿ ಚಿತ್ರದ ಸೆಟ್ ರೆಡಿ ಆಗ್ತಾ ಇರುತ್ತೆ. ಆ ಚಿತ್ರದ ನಿರ್ಮಾಪಕರು ಮುದ್ದುರಾಜ್ ಅವರು, ಅವರೇ ಆ ಸೆಟ್ಟಿನ ಒಂದು ನಿರ್ಮಾಣದ ಉಸ್ತುವಾರಿಯನ್ನು ತಗೊಂಡಿರ್ತಾರೆ. ಒಂದು ದಿನ ಪುಟ್ಟಣ್ಣ ಕಣಗಾಲ್ ಅವರು ಮುದ್ದುರಾಜ್ ಅವರಿಗೆ ಫೋನ್ ಮಾಡಿ, ಬೇಗ ನಡೀರಿ, ಮೈಸೂರಿಗೆ ಹೋಗಿ ಆ ಸೆಟ್ಟಿನ ಕೆಲಸ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬರೋಣ ಅಂತ ಫೋನ್ ಮಾಡ್ತಾರೆ. ಮುದ್ದು ಕೃಷ್ಣ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಪುಟ್ಟಣ್ಣನವರು ಯಾರಿಗಾದರೂ ಒಂದು ಕೆಲಸವನ್ನು ವಹಿಸಿದ ಮೇಲೆ ವಹಿಸುವಾಗ ಏನು ಬೇಕು ಅನ್ನೋದನ್ನು ಹೇಳಿರ್ತಾರೆ, ಮುಂದೆ ಯಾವತ್ತೂ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಆದರೆ ಈಗ ಯಾಕೆ ಹೀಗೆ ಹೇಳ್ತಿದ್ದಾರೆ? ಆಗ ನಿಧಾನವಾಗಿ ಅವರಿಗೆ ಅರ್ಥ ಆಗುತ್ತೆ, ಪಕ್ಕದ ಫ್ಲೋರ್ನಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಆರತಿ ಅವರು ಅಭಿನಯಿಸ್ತಾ ಇದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಪುಟ್ಟಣ್ಣನವರು ಬರ್ತಾ ಇದ್ದಾರೆ ಅಂತ. ಪುಟ್ಟಣ್ಣನವರಿಗೆ ಆ ಹೊತ್ತಿಗಾಗಲೇ ಆರತಿ ಅವರ ಮೇಲೆ ಸಾಕಷ್ಟು ಸಂಶಯ ಶುರುವಾಗಿತ್ತು. ತಮ್ಮ ಚಿತ್ರಗಳಿಲ್ಲದೇ ಇದ್ದಾಗ ಆಕೆ ಬೇರೆಯವರ ಚಿತ್ರಗಳಲ್ಲಿ ಅಭಿನಯಿಸೋದು ಅವರಿಗೆ ಸಹ್ಯವಾಗ್ತಾ ಇರಲಿಲ್ಲ. ಅದರಲ್ಲಿಯೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾಗ ಅವರು ದಿಢೀರನೆ ಅಲ್ಲಿಗೆ ಭೇಟಿ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಆ ಹಾಡಿನ ಸನ್ನಿವೇಶಕ್ಕಾಗಿ ನೀರಿನಲ್ಲಿ ನೆನೆದು ಒದ್ದೆ ಮುದ್ದೆಯಾಗಿ ನಡುಗ್ತಾ ಇದ್ದಂಥ ಆರತಿಯವರು ಪುಟ್ಟಣ್ಣನವರನ್ನು ಮಾತಾಡಿಸೋದಕ್ಕೆ ಬಂದಾಗ ಅವರು ಕೆಂಡಾಮಂಡಲರಾಗಿ ತುಂಬ ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಆಕೆಯನ್ನು ಬೈತಾರೆ. ಅದರಿಂದ ಆರತಿ ಅವರಿಗೆ ಕಣ್ಣೀರು ಬರುತ್ತೆ. ಆದರೆ ಅವರು ನೀರಿನಲ್ಲಿ ನೆನೆದು ಒದ್ದೆ ಮುದ್ದೆ ಆಗಿದ್ದರಿಂದ ಆ ಕಣ್ಣೀರು ಯಾರಿಗೂ ಕಾಣಿಸ್ಲಿಲ್ಲ. ಅವರು ಮರು ಮಾತಾಡದೆ ಸೆಟ್ಟಿನ ಒಳಗೆ ಹೊರಟೋಗ್ತಾರೆ. ಅದಾದ ಮೇಲೆ ರಾಜ್ಕುಮಾರ್ ಅವರು ಬಂದು ಪುಟ್ಟಣ್ಣನವರನ್ನು ಮಾತನಾಡಿಸಿದಾಗ, ಏನು ರಾಜ್ಕುಮಾರ್ ಅವರೇ, ಹೇಗೆ ನಡೀತಾ ಇದೆ ಶೂಟಿಂಗ್ ಅಂತ ಕೇಳಿ ಹೊರಟು ಹೋಗ್ತಾರೆ. ಮುಂದೆ ಪುಟ್ಟಣ್ಣ ಹಾಗೂ ಆರತಿ ಅವರ ಮಧ್ಯೆ ಏನಾಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಇದೇ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಆರತಿಯವರು ಅಭಿನಯಿಸಿದ ಕೊನೆಯ ಚಿತ್ರವಾಗುತ್ತೆ. ಮುಂದೆ ಅವರು ಯಾವತ್ತೂ ಒಟ್ಟಾಗಿ ಅಭಿನಯಿಸಲಿಲ್ಲ. ಈ ಘಟನೆಯನ್ನು ಪುಟ್ಟಣ್ಣನವರ ಕಟ್ಟ ಅಭಿಮಾನಿ DV ಬಸವೇಗೌಡರು ತಮ್ಮ ಬೆಳ್ಳಿತೆರೆಯ ಭಾವಶಿಲ್ಪಿ ಕೃತಿಯಲ್ಲಿ ದಾಖಲಿಸಿದ್ದಾರೆ. ನೋಡಿ, ಸೆನ್ಸಾರ್ನ ಕೆಂಗಣ್ಣಿಗೆ ಗುರಿಯಾಗಿ ಸಾಕಷ್ಟು ಕತ್ತರಿ ಪ್ರಯೋಗಕ್ಕೆ ಒಳಗಾದರೂ ಸಹ ಚಿತ್ರದ ಸುಂದರವಾದ ಕಥೆ, ಅಷ್ಟೇ ಅದ್ಭುತವಾದ ನಿರೂಪಣೆಗಳಿಂದಾಗಿ ಚಿತ್ರ ರಸಿಕರ ಮನವನ್ನು ಗೆದ್ದು ಬೆಂಗಳೂರಿನಲ್ಲಿ 50 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಮೈಸೂರು ಹಾಗೂ ದಾವಣಗೆರೆಗಳಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ದಕ್ಷಿಣ ಭಾರತದ ಒಬ್ಬ ಪ್ರತಿಷ್ಠಿತ ನಿರ್ದೇಶಕರು ರಾಜಮೌಳಿಯವರು, ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಅವರು ಒಬ್ಬ ಕಥೆಗಾರರು. ತಮ್ಮ ಮಗನ ಚಿತ್ರಗಳಿಗೆ ಅವರೇ ಕಥೆಗಳನ್ನು ಒದಗಿಸುವಂಥವರು. ಅವರು ರಾಜ್ಕುಮಾರ್ ಅವರ ಮಯೂರ ಚಿತ್ರದ ಸ್ಫೂರ್ತಿಯಿಂದಾಗಿ ಬಾಹುಬಲಿ ಚಿತ್ರದ ಕಥೆಯನ್ನು ಬರೆದಿದ್ದನ್ನು ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ರಾಜ ನನ್ನ ರಾಜ ಚಿತ್ರದ ಸ್ಫೂರ್ತಿಯಿಂದ ಮಗಧೀರ ಚಿತ್ರಕ್ಕೆ ಕಥೆಯನ್ನು ಬರೀತಾರೆ. ಆ ಚಿತ್ರ ಯಾವ ರೀತಿಯಲ್ಲಿ ಯಶಸ್ಸು ಕಂಡಿದೆ ಅನ್ನೋದು ಈಗ ಇತಿಹಾಸ. ಒಂದು ಚಿತ್ರದ ನಿರ್ಮಾಣದ ಹಿಂದೆ ಬೇಕಾದಷ್ಟು ಕಥೆಗಳಿರುತ್ತೆ, ಬೇಕಾದಷ್ಟು ಶ್ರಮ ಇರುತ್ತೆ, ಕುತೂಹಲಕಾರಿಯಾದಂಥ ಕಥೆಗಳು ಕೂಡ ಇರುತ್ತೆ. ಆದರೆ ಒಂದು ಸಂಚಿಕೆಯ ಚೌಕಟ್ಟಿನಲ್ಲಿ ರಾಜ ನನ್ನ ರಾಜ ಚಿತ್ರ 50 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಒಂದು ಪುಟ್ಟ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.